ಈ ದುರ್ಗಾಗೆ ಏನಾಗಿದೆ? ಬೆಳಗ್ಗಿಂದ ಒಳ್ಳೆ ವಿಯರ್ಡಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಏನಾದರೂ ಒಂದು ಮಿಸ್ ಮಾಡ್ತಾನೆ ಇರ್ತಾಳೆ. ಮಾಯಾ, ಏನು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಲ್ಲ? ಎನಿಥಿಂಗ್ ರಾಂಗ್? ಶರತ್, ಯು ನೋ ಮಿ ವೆರಿ ವೆಲ್. ನಾನು ಚಿಕ್ಕ ಪುಟ್ಟ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಈ ಮನೇಲಿ ನಡೀತಾ ಇರೋದು ನಾರ್ಮಲ್ ಆಗಿಲ್ಲ. ಐ ನೀಡ್ ಟು ಟಾಕ್ ಟು ಯು. ನೋಡು ಮಾಯಾ, ನೀನು ದುರ್ಗಾ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡ್ತಾ ಇದೆಯಾ ಅಂತಂದರೆ ಪ್ಲೀಸ್ ಸ್ಟಾಪ್ ಇಟ್. ಯಾಕೆಂದರೆ ನಮ್ಮಿಬ್ಬರ ಮಧ್ಯೆ ಸುಮಾರು ಡಿಫ್ರೆನ್ಸ್ ಇರಬಹುದು, ಆದರೆ ಅವಳ ಇಂಟೆನ್ಷನಲ್ಲಿ ನನಗೆ ಡೌಟೇ ಇಲ್ಲ. ಜಸ್ಟ್ ಹೋಲ್ಡ್ ಆನ್ ಶರತ್. ನಿಮಗೆ ದುರ್ಗಾ ಬಗ್ಗೆ ಮಾತ್ರ ಅಲ್ಲ, ಈ ಮನೇಲಿರೋ ಪ್ರತಿಯೊಬ್ಬರ ಬಗ್ಗೆನೂ ಬ್ಲೈಂಡ್ ಫೇತ್ ಇದೆ. ಎಸ್ಪೆಷಲಿ ನಿಮ್ಮ ತಾಯಿ ಬಗ್ಗೆ. ಬಟ್ ರಿಯಾಲಿಟಿಯಲ್ಲಿ ನೀವು ಅಂದ್ಕೊಂಡಿರೋ ಹಾಗಿಲ್ಲ. ಮಾಯಾ, ಮೈಂಡ್ ಯೋರ್ ವರ್ಡ್ಸ್. ಅಮ್ಮನ ವಿಷಯ ಕೇಳ್ತಾ ಇದೆಯಾ? ಏನಾಗಿದೆ ಅವ್ರಿಗೆ? ಶರತ್, ಮಾಳ್ವಿಕಾ ಮ್ಯಾಮು ನಮ್ಗೇನು ಕಾಣಿಸ್ತಿದ್ದಾರೋ ಹಾಗಿಲ್ಲ. ಮಾಯಾ, ಏನು ಮಾತಾಡ್ತಾ ಇದೆಯಾ? ಒಕ್ಟೊಕ್ಟಾಗೆಲ್ಲ ಮಾತಾಡ್ಬೇಡ. ಅದೇನು ಹೇಳಬೇಕು ಅಂತದ್ಯಾ ಕ್ಲಿಯರಾಗಿ ಹೇಳು. ಅಮ್ಮ ಏನು ಮಾಡಿದ್ದಾರೆ? ಒಂದಿನ ಅವ್ರ ರೂಮ್ ಹತ್ರ ಹೋಗಿ ನೋಡಿದಾಗ ಅವ್ರ ಬಿಹೇವಿಯರ್ ನೋಡಿ ನಾನು ಶಾಕ್ ಆಗ್ಬಿಟ್ಟೆ. ಮಾಯಾ, ಜಸ್ಟ್ ಸ್ಟಾಪ್. ಲುಕ್, ನೀನು ಏನೇ ಹೇಳೋದಕ್ಕಿಂತ ಮುಂಚೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡು. ನೀನು ದುರ್ಗಾ ಕುತ್ತಿಗೆಯಿಂದ ತಾಳಿ ಕಿತ್ತಾಗ್ಲೂ ನಾನು ಸುಮ್ಮನೆ ಬಿಟ್ಟಿದ್ದೀನಿ. ಹಾಗಂದು ಮಾತ್ರಕ್ಕೆ ನೀನು ಅಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಎಲ್ಲ ಕೇಳಿಸ್ಕೋತೀನಿ ಅಂತ ಅಲ್ಲ. ಯು ಆರ್ ಅಕ್ಯೂಸಿಂಗ್ ಮೈ ಮದರ್. ಐ ನೋ ಶರತ್, ನಾನು ಯಾವ್ದನ್ನು ಬೇಕು ಅಂತ ಹೇಳ್ತಾ ಇಲ್ಲ. ಅವತ್ತು ಅವ್ರ ಮುಖದಲ್ಲಿ ನೋಡಿದ ನಗು ಯಾವುದೋ ವಿಕ್ಟ್ರಿ ಸಿಕ್ಕಿರೋ ಕ್ರೂರ ನಗು ತರ ಕಾಣಿಸ್ತಾ ಇತ್ತು. ಸಮಥಿಂಗ್ ಈಸ್ ವೆರಿ. ಏನ್ ಸ್ಮೈಲು? ಏನ್ ಗೆದ್ರು ಅಂತ ಖುಷಿ ಪಡ್ತಾ ಇದ್ರು? ಅವ್ರ ನಗುಲಿ ನಿಂಗೆ ಅಂತ ಸಂಚೆ ಏನ್ ಕಾಣಿಸ್ತು? ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಇಂಟರಪ್ಟ್ ಮಾಡಬೇಡಿ. ಓ ಮಾಯಾ, ನೀನ್ ಇಲ್ಲಿದ್ಯಾ? ನೀನು ಹುಡುಕಿ ಸಾಕಾಯ್ತು. ಫೋನಲ್ಲಿ ಒಳ್ಳೊಳ್ಳೆ ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಶಾಪಿಂಗ್ ಮಾಡ್ಬೇಕು. ಬಾ 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 ಬಾ. ಪ್ಲೀಸ್ ದಮ್ಮು, ನಾನು ಶರತ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ತೀನಿ. ಹೋಗಿ ಇಲ್ಲಿಂದ. ಅಯ್ಯೋ, ಆಫರ್ ಮುಗ್ದೋಗುತ್ತೆ. ಬಾ ನೀನು. ಶರತ್, ಏ ಬಾ ಬಾ ಅಂದೆ. ಬಾ ಅಂದೆ. ಬೇಗ ಬಾ 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 ಬಾ. ಮಾಯ ಯಾಕೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ? ಅಮ್ಮನ ಬಗ್ಗೆ ಮಾತಾಡುವಂಥದ್ದು ಏನಿದೆ? ಇವಳಿಗೆ ಎಲ್ಲರ ಬಗ್ಗೆನೂ ಏನಾದರೂ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ದುರ್ಗಾ, ಎಲ್ಲಿ ಕಳ್ದೋಗಿದ್ಯಾ? ಮಣಿ, ನನ್ನ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ನನಗೆ ಎಷ್ಟು ಪ್ರಯತ್ನ ಪಡ್ತಿದ್ರು. ಬಾಸ್ನ ನೋಡಿದ ತಕ್ಷಣ ಒಳ್ಳೆ ಮೆಟ್ರೋ ಟ್ರೈನ್ ಥರ ಓಡ್ತಾ ಇರುತ್ತೆ ಕಣೆ. ನಾನಾಗೇ ಇರೋದಕ್ಕಾಗ್ತಿಲ್ಲ. ಪ್ರೀತಿಯಲ್ಲಿ ನಮ್ಮನ್ನ ನಾವು ಮರಿಬೇಕಂತೆ ದುರ್ಗಾ. ಲವ್ ಅಲ್ಲಿ ಇದು ನಾರ್ಮಲ್ಲು. ಇಲ್ಲ ಮಣಿ, ಅದು ತಪ್ಪು. ನಾನು ಪುಟ್ ಮೇಡಮ್ಗೆ ಮಾತು ಕೊಟ್ಟಿದ್ದೀನಿ, ನಾನು ಅಂಬಿಕವ್ರ ಸ್ಥಾನನ ತಗೊಳ್ಳಲ್ಲ ಅಂತ. ಮತ್ತು ಬಾಸ್ ಕೂಡ ಹೇಳಿದಾರಲ್ವಾ, ಅವ್ರು ನನ್ನ ಪ್ರೀತಿ ಮಾಡಲ್ಲ ಅಂತ. ಹಾಗಿದ್ಮೇಲೆ ಅವ್ರು ಕೊಡ್ತಿರೋ ಸಲಿಗೆನ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಮನಸ್ಸು ಜಾರಬಾರ್ದಲ್ವಾ? ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಸರಿ ಇದೆ ನೀವು ಹೇಳ್ತಿರೋದು. ಈಗ ಏನಾಯ್ತು ಅಂತ ಇಷ್ಟು ಗೋಲ್ಡನ್ ಕತೆ ಹೇಳ್ತಿದ್ಯಾ? ಅದು ಪಾಪ ಬಾಸು ನಿದ್ದೆಗಣ್ಣಲ್ಲಿ ಅವ್ರಿಗೆ ಗೊತ್ತಿಲ್ಲದೇ ನನ್ನ ಹತ್ರ ಬಂದ್ಬಿಡ್ತಾರೆ. ಆಮೇಲೆ ನಿದ್ದೆಗಣ್ಣಲ್ಲಿ ನನ್ನನ್ನು ತಪ್ಕೊಂಡ್ಬಿಡ್ತಾರೆ. ನಾನು ಬಾಸು ಪುಟ್ ಮೇಡಮ್ ಎಲ್ಲ ಮಲ್ಕೊಂಡಿದ್ವಿ ಆಯಿತಾ. ಆವಾಗ ಪುಟ್ ಮೇಡಮ್ ಯಾವಾಗೋ ಎದ್ದೋಗ್ಬಿಟ್ಟಿದ್ದಾಳೆ. ಬಾಸ್ ನನ್ನ ಹತ್ರ ಬಂದು ತಪ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ನೆನಪಾದ್ರೆ ನನಗೇನೋ ಒಂಥರ ಆಗುತ್ತೆ. ನನಗೆ ಗೊತ್ತಿಲ್ಲದೇ ಬಾಸ್ಗೆ ಹತ್ರ ಆಗ್ತಿದ್ದೀನೇನೋ ಅಂತ. ತಪ್ಪು. ಸರಿ ಇರೋದನ್ನ ತಪ್ಪು ಅಂತಿರೋ ಮೊದಲನೇ ಹೆಂಡ್ತಿ ನೀನು. ಬಿಟ್ಟಾಕು. ಈಗ ಏನಾಗ್ಬೇಕು ನಿನ್ಗೆ? ಅದು ಬಾಸ್ ನನಗೆ ಹತ್ರ ಆಗಬಾರ್ದು. ಅವ್ರಿಗೆ ನನ್ನ ಮೇಲೆ ತುಂಬ ಕೋಪ ಬರಬೇಕು. ನನ್ನ ನೋಡಿದ್ರೆ ಅವ್ರಿಗೆ ಸಿಟ್ಟು ಬರಬೇಕು. ಹೀಗೆಲ್ಲ ಆಗೋದಕ್ಕೆ ಏನಾದರೂ ಉಪಾಯ ಕೊಡ? ನೋಡು ದುರ್ಗಾ, ಇದಕ್ಕೆ ಒಂದೇ ಪರಿಹಾರ.
ಕನ್ನಡ ಸೀರಿಯಲ್. ಹಾಂ ಏನು? ಎಷ್ಟು ಕನ್ನಡ ಸೀರಿಯಲ್ ನಲ್ಲಿ ಇಂಥ ಸಮಸ್ಯೆಗೆ ಉತ್ತರ ಕೊಟ್ಟಿಲ್ಲ ಹೇಳು. ನೀನು ಬಾಸ್ ಹತ್ರ ಸ್ವೀಟ್ ಆಗಿರೋದನ್ನ ಬಿಟ್ಬಿಡು. ಪಕ್ಕ ಸಂಸಾರಸ್ಥ ಹೆಂಡತಿ ತರ ಸಣ್ಣ ಪುಟ್ಟ ಮ್ಯಾಟ್ರಿಗೂ ಜಗಳ ಮಾಡಕ್ ಶುರು ಮಾಡು. ನೀನ್ ಎಷ್ಟು ಕಿರಿಕಿರಿ ಮಾಡ್ತೀಯೋ ಅಷ್ಟು ಅವರು ನಿನ್ನಿಂದ ದೂರ ಹೋಗ್ತಾರೆ. ಇದು ನನ್ನ ಎಕ್ಸ್ಪರ್ಟ್ ಅಡ್ವೈಸ್. ಏನೇ ಹಾಗಾದ್ರೆ ಎಲ್ಲ ಹೆಣ್ಮಕ್ಳು ಬರೀ ಜಗಳ ಆಡ್ತಿರ್ತಾರೆ ಅಂತನಾ? ನಾನೇ ನಿಂಗೆ ಜಗಳ ಗಂಟೆ ತರ ಕಾಣಿಸ್ತೀನಾ? ಓ ಮೈ ಗಾಡ್, ಹಾಗಲ್ಲಮ್ಮ ತಾಯಿ. ನಾನ್ ಹೇಳಿದ್ದು ನಿನ್ ಬಾಸ್ ಜೊತೆ ಜಗಳ ಮಾಡೋದಿಕ್ಕೆ ಯಾವ್ದಾದ್ರೂ ಒಂದ್ ಸಿಲ್ಲಿ ರೀಸನ್ ಹುಡುಕು ಅಂತ ಅಷ್ಟೇ. ಅದು ಹೇಗೆ? ಅಬ್ಬೋ, ಇವಳಗ್ ತಟ್ಟೆಗೆ ಹಾಕೊಟ್ರೆ ಸಾಲಲ್ಲ, ಕಲ್ಸಿ ತುತ್ತು ಮಾಡಿ ತಿನ್ಸಿ ನಾವೇ ಜಗಿಬೇಕು. ದುರ್ಗಾ, ಲುಕ್ 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 ಲುಕ್, ಚಾನ್ಸ್ ಸಿಕ್ತು. ಆ ಹಸಿ ಟವಲ್ ಮಂಚದ ಮೇಲೆ ಹಾಕಿದ್ರು ಬಾಸು. ಈಗ ಆ ಟವಲ್ ವಿಷಯ ಇಟ್ಕೊಂಡು ಜಗಳದ ವರ್ಲ್ಡ್ ಕಪ್ ಶುರು ಮಾಡು. ಆಲ್ ದಿ ಬೆಸ್ಟ್. ಸಿಕ್ಸರ್ ಮೇಲೆ ಸಿಕ್ಸರ್ ಬರ್ಬೇಕು. ಬಾಸು, ನಿಮಗೆ ಸ್ವಲ್ಪನೂ ಜ್ಞಾನ ಇಲ್ವಾ? ಇಲ್ಲ, ನಿನ್ನ ಹತ್ರ ಇದೆ, ಒಂದು 1/4 kg ಸಾಲ ಕೊಡು. ಬಾಸು, ನೋಡು ದುರ್ಗಾ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ. ಸುಮ್ಮನೆ ಕಾಲ್ ಹೆರ್ಕೊಂಡು ಜಗಳಕ್ಕೆ ಬರಬೇಡ. ನಾನು ನಿಂಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ತಪ್ಕೊಂಡಿದ್ದು ನಾನಲ್ಲ ನೀನು. ಓ, ತಪ್ಕೊಂಡಿದ್ನ ಮಾತ್ರ ನೆನಪಿಸ್ಬೇಡಿ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳಕ್ ಬಂದಿರೋದು ಅಲ್ಲಿ ನೋಡಿ, ಟವಲ್ ಯಾಕೆ ಹಾಸಿಗೆ ಮೇಲೆ ಹಾಕಿದ್ದೀರಾ? ಒದ್ದೆ ಟವಲ್ನ ಹೋಗಿ ಸ್ಟ್ಯಾಂಡ್ ಮೇಲೆ ಹಾಕ್ಬೇಕು ತಾನೆ. ಒದ್ದೆ ಟವಲ್ನ ಹಾಸಿಗೆ ಮೇಲೆ ಹಾಕಿದ್ರೆ ಹಾಸಿಗೆ ಎಲ್ಲ ಒದ್ದೆ ಆಗಲ್ವಾ? ನಿಮ್ಗೆ ಅಷ್ಟು ಬುದ್ಧಿ ಇಲ್ವಾ? ಏನಾಯ್ತು? ಏನಿಲ್ಲ. ಅಲ್ಲ, ನಿಮ್ಮ ಹೆಂಗಸದೆಲ್ಲ ಇದೇ ಪ್ರಾಬ್ಲಮ್ಮಾ? ಒದ್ದೆ ಟವೆಲ್ನ ಬೆಡ್ ಮೇಲೆ ನೋಡಿದ ತಕ್ಷಣ ಕುಕ್ಕರ್ ಥರ ಬಿಸಿ ಆಗ್ತಿರಲ್ಲ. ಅಂಬಿಕಾನು ಈ ವಿಷಯಕ್ಕೆ ನಂಗೆ ಹೀಗೆ ರೇಗಿಸ್ತಾ ಇದ್ಲು. ಏನು ಮಾಡಲು ಹೋಗಿ ಏನು ಮಾಡಿದೆ ನಾನು. ಹೋ, ಹಾಗಾದ್ರೆ ಇದು ನೀವು ಹುಟ್ಕೊಳನಾ? ಕಮಾನ್ ದುರ್ಗಾ, ಬೆಳಗ್ಗೆ ಒಂದು ಟವೆಲ್ ವಿಷಯಕ್ಕೆ ಜಗಳ ಆಡ್ತಾ ಇದೆಯಾ? ನೋಡು, ನನಗೆ ಮೀಟಿಂಗ್ ಲೇಟ್ ಆಗಿತ್ತು, ಅರ್ಜೆಂಟಲ್ಲಿ ಬಿಸಾಕ್ದೆ. ಏನಿವಾಗ? ಬಾಸು, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ ಒಂದು ಗಾದೆ ಇದೆ, ನೆನ್ಪಿದ್ಯಾ? ನೀವ್ ಈ ತರ ಮಾಡೋದು ಅದನ್ನ ಪುಟ್ ಮೇಡಮ್ ನೋಡಿ ಅವಳು ಕಲಿತಾಳೆ. ನೋಡಿ ಬಾಸು, ಶಿಸ್ತು ಅನ್ನೋದು ಮನೆಯಿಂದಾನೇ ಶುರುವಾಗಬೇಕು. ನೀವು ಇದನ್ನೆಲ್ಲ ಇಲ್ಲೇ ಸರಿ ಮಾಡ್ಕೊಂಡ್ಬಿಡ್ಬೇಕು. ಇಲ್ವಾ, ನಿಮ್ ಟವಲ್ನ ಈಗ್ಲೇನೆ ಕಿಟಕಿಯಿಂದ ಆಚೆ ಬಿಸಾಕ್ತೀನಿ. ಎಲ್ಲಿ ಬಿಸಾಕು ನೋಡೋಣ. ಚಕಳ ಗಂಟಿ. ಅಲ್ಲ, ಒಂದು ಟವೆಲ್ ವಿಷಯ ಇಟ್ಕೊಂಡು ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ. ಜಗಳ ಆಡೋದು ನೀನು ಹುಟ್ಟುಗುಣ ಅನ್ಸುತ್ತೆ. ಸ್ವಲ್ಪ ಕಮ್ಮಿ ಮಾಡ್ಕೋ. ಇಲ್ಲಾಂದ್ರೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಥರ ಹಿತನೂ ಅದನ್ನೇ ಕಲ್ತು ಬಿಡ್ತಾಳೆ. ಓ, ನನ್ನ ಮಾತು ನನಗೆ ಉಲ್ಟಾನಾ? ನಾನು ಯಾವುದು ಇಟ್ಕೊಳ್ಳಲ್ಲ, ವಾಪಸ್ ಕೊಡ್ತಾ ಇರೋದೆ. ಬಾಸು,